ನಮಸ್ಕಾರ. ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ನಾವು ಇಂದು ಬಾಳೆ ಎಲೆ ಮಸಾಲೆ ಕಡುಬು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಅರ್ಧ ಲೋಟ ಉದ್ದಿನಬೇಳೆ ಮತ್ತು ಅರ್ಧ ಚಮಚ ಮೆಂತ್ಯವನ್ನು ತೊಳೆದು ನೆನೆಸಿಟ್ಟುಕೊಳ್ಳೋಣ. ರುಬ್ಬೋ ಅರ್ಧ ಗಂಟೆ ಮುಂಚೆ ಅರ್ಧ ಲೋಟ ಅವಲಕ್ಕಿಯನ್ನು ತೊಳೆದು ನೆನೆಸಿಡೋಣ. ನಂತರ ಮಿಕ್ಸಿ ಜಾರಿಗೆ ನೆನೆಸಿಟ್ಟುಕೊಂಡ ಉದ್ದಿನಬೇಳೆ, ಅವಲಕ್ಕಿ ಮತ್ತು ಮೆಂತ್ಯ ಎಲ್ಲವನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಹದವಾಗಿ ರುಬ್ಬಿಕೊಳ್ಳೋಣ. ನಂತರ ರುಬ್ಬಿಟ್ಟುಕೊಂಡ ನಂತರ 1 ಲೋಟ ಇಡ್ಲಿ ರವೆಯನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ತೊಳೆದು ನೀರಿಂದ ಬೇರ್ಪಡಿಸಿಟ್ಟುಕೊಳ್ಳೋಣ. ನಂತರ ಒಂದು ಪಾತ್ರೆಗೆ ರುಬ್ಬಿಟ್ಟುಕೊಂಡ ಉದ್ದಿನ ಹಿಟ್ಟನ್ನು ಹಾಕಿ ಅದಕ್ಕೆ ನೀರಿನಿಂದ ಬೇರ್ಪಡಿಸಿ ಹಿಂಡಿ ತೆಗೆದುಕೊಂಡ ಇಡ್ಲಿ ರವೆಯನ್ನು ಹಾಕಿ ಮತ್ತು ತೊಳೆದಿಟ್ಟುಕೊಂಡ ಒಂದು ಮುಷ್ಟಿ ಕಡಲೆಬೇಳೆಯನ್ನು ಅದರ ಜೊತೆಗೆ ಸೇರಿಸೋಣ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ರಾತ್ರಿ ಇಡೀ ಊದಗಲು ಮುಚ್ಚಿಡೋಣ. ನಂತರ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಸಿ ಮುಚ್ಚಿಟ್ಟುಕೊಂಡು ಮಾರನೇ ದಿನ ಬೆಳಗ್ಗೆ ನೋಡಿದರೆ ಚೆನ್ನಾಗಿ ಉದುಗಿರುತ್ತದೆ. ಉದುಗಿರುವ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುರಿದಿಟ್ಟುಕೊಂಡ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಪೀಸುಗಳಾಗಿ ಹೆಚ್ಚಿಯೂ ಸೇರಿಸಬಹುದು. ಮತ್ತು ತೊಳೆದು ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪು, 1-2 ಹಸಿರು ಮೆಣಸಿನಕಾಯಿ, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಅರ್ಧ ಇಂಚು ಶುಂಠಿಯನ್ನು ತುರಿದು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಂತರ ಬಾಳೆ ಎಲೆಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆನ್ನಾಗಿ ತೊಳೆದು ರೆಡಿ ಇಟ್ಟುಕೊಳ್ಳೋಣ. ನಂತರ ಅದಕ್ಕೆ ಅರ್ಧ ಚಮಚ ಎಣ್ಣೆಯನ್ನು ಹಾಕಿ ಗ್ರೀಸ್ ಮಾಡೋಣ. ಅದೇ ರೀತಿ ಎಲ್ಲ ಎಲೆಗಳಿಗೂ ಗ್ರೀಸ್ ಮಾಡಿ ರೆಡಿ ಇಟ್ಟುಕೊಂಡ ನಂತರ ನಾವು ಕಡುಬಿನ ಹಿಟ್ಟನ್ನು ಒಂದೊಂದು ಸೌಟು ಬಾಳೆ ಎಲೆ ಮೇಲೆ ಹಾಕಿ ತೆಳ್ಳಗೆ ಹರಡಿಕೊಳ್ಳೋಣ. ನಂತರ ಆ ಎಲೆಯನ್ನು ಮುಚ್ಚಿ ಇನ್ನೊಂದು ಎಲೆಯನ್ನು ಇಟ್ಟು ಗ್ರೀಸ್ ಮಾಡಿದ ಬಾಳೆ ಎಲೆಗೆ ಒಂದು ಸೌಟು ಕಡುಬಿನ ಹಿಟ್ಟನ್ನು ಹಾಕಿ ಹರಡಿಕೊಳ್ಳೋಣ. ಅದೇ ರೀತಿ ಎಲ್ಲ ಎಲೆಗಳಿಗೂ ಒಂದೊಂದು ಸೌಟು ಕಡುಬಿನ ಹಿಟ್ಟನ್ನು ಹಾಕಿ ಮುಚ್ಚಿ ಅದನ್ನು ಕುಕ್ಕರಿನಲ್ಲಿ ನೀರು ಬಿಸಿಗಿಟ್ಟು ಕುಕ್ಕರಿನಲ್ಲಿ ಇಟ್ಟು ಅದನ್ನು 20 ನಿಮಿಷ ಹಬೆಯಲ್ಲಿ ಬೇಯಿಸಿಕೊಂಡರೆ ರುಚಿಕರವಾದ ಕಡುಬು ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.